ಅಭ್ಯರ್ಥಿ ಮಧು ಬಂಗಾರಪ್ಪ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಶ್ರೀಲಕ್ಷ್ಮಿ ರಾಜ್ಕುಮಾರ್. ನಮಸ್ಕಾರ. ನಮಸ್ಕಾರ ಅಮ್ಮ. ಹೇಗ್ ನಡೀತಾ ಇದೆ ಚುನಾವಣಾ ಪ್ರಚಾರ ಎಲ್ಲ? ನಿಮ್ಗೆ ಈ ಸಾರಿ ಕಳೆದ ಸಾರಿಗಿಂತ ಹೆಚ್ಚಿನ ಪೈಪೋಟಿ ಇದೆ, ಯಾಕಂತಂದ್ರೆ ಯಡಿಯೂರಪ್ಪನವರಿಗೆ ಇದು ಪ್ರತಿಷ್ಠೆಯ ವಿಚಾರ. ಏನ್ ಹೇಳ್ತೀರಿ? ಅಲ್ಲ, ಅದು ಅವ್ರಿಗೆ ಪ್ರತಿಷ್ಠೆ ವಿಚಾರ ಅಂದ್ರೆ ಅವ್ರ ಭಾಗ ಹೇಳಿ ನಾನು ಅದನ್ನ ತಲೆ ಕೆಡ್ಸ್ಕೊಳ್ಳಲ್ಲ. ಹೋದ್ಸತಿ 13 ದಿವಸ ಇತ್ತು. 13 ದಿವಸದೊಳಗೆ ನಾನು ಎಲ್ಲರನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಕಾಶಗಳು ಸಿಗ್ಲಿಲ್ಲ. ಆದ್ರೆ ಇವತ್ತು ಎಲ್ಲರನ್ನು ಭೇಟಿ ಮಾಡ್ತಕ್ಕಂಥದ್ದು ಒಂದಾದ್ರೆ, ಇನ್ನೊಂದು ಕಡೆಗೆ ಈ 4-5 ತಿಂಗಳಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ಮತ್ತೆ ಬಿಜೆಪಿಯ ವೈಫಲ್ಯ ಇವರೆಲ್ಲದೂ ನೋಡಿದಾಗ ನಾನು ನನ್ನ ಕೆಲಸವನ್ನ ಏನು ಒಬ್ಬ ಅಭ್ಯರ್ಥಿಯಾಗಿ ಇಡೀ ಕ್ಷೇತ್ರವನ್ನ ಅಡ್ಡಾಡ್ತಕ್ಕಂಥ ಕೆಲಸವನ್ನ ಏನ್ ಮಾಡ್ಬೇಕಂತ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲರೂ ಕೂಡ ಜನರು ಕೂಡ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ನನ್ನ ಸ್ವಂತ ಕ್ಷೇತ್ರಕ್ಕೆ ಬರೀ 1 ಗಂಟೆ ಹೋಗಿದ್ದೆ ನಾನು ಹೋದ್ಸತಿ. ಈ ಸತಿ ಮಾತ್ರ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲಾ ಕಡೆ ಹೋಗಿದ್ದೀನಿ. ಒಳ್ಳೆ ವಾತಾವರಣ ಇದೆ. ರಾಜ್ಯ ಸರ್ಕಾರಕ್ಕೆ ಬಹಳ ಒಂದು ವಿಶ್ವಾಸವನ್ನ ಮತ್ತೆ ಸಂತೋಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ನನ್ನ ಸ್ಟ್ರೆಂತ್ ಕೂಡ. ಮತ್ತೆ ಒಳ್ಳೆ ರೀತಿಯಲ್ಲಿ ಯಾವುದೇ ತರದ ಭೇದ ಭಾವ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ. ಸಂತೋಷವಾಗಿದೆ. ಓಕೆ, ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಮಹದೇವ ಪ್ರಕಾಶ್ ಅವರು ಇದ್ದಾರೆ. ಅವರು ಪ್ರಶ್ನೆ ಕೇಳ್ತಾರೆ. ಅದಕ್ಕಿಂತ ಮುಂಚೆ ಮಧು ಬಂಗಾರಪ್ಪ ಅವರೇ, 7 ಕಡೆ ಬಿಜೆಪಿ ಅಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು, ನಿಮ್ದು ಕಾಂಗ್ರೆಸ್ ಒಂದೇ ಕಡೆ ಇರ್ತಕ್ಕಂಥದ್ದು. ಅಫ್ಕೋರ್ಸ್ ಐ ಅಗ್ರಿ, ಸೊರಬದಲ್ಲಿ, ಶಿವಮೊಗ್ಗ ಗ್ರಾಮಾಂತರ ಮತ್ತೆ ಬೈಂದೂರು, ತೀರ್ಥಹಳ್ಳಿಲಿ ಸ್ವಲ್ಪ ಜೆಡಿಎಸ್ ಬೇಸ್ ನೀವು ತುಂಬಾ ಜಾಸ್ತಿ ಮಾಡ್ಕೊಂಡಿದ್ರ. ಐ ಅಗ್ರಿ. ಬಟ್ ನಿಮ್ಗೆ ಅಲ್ಲಿ ಸ್ಟ್ರೆಂತ್ ಏನ್, ನಿಮ್ ಸ್ಟ್ರೆಂತ್ ಅಂತ? ಏನಿಲ್ಲ, ಹೋದ್ಸತಿ 13 ದಿವಸದಲ್ಲಿ ಅವರು ಚುನಾವಣೆನ 2 ತಿಂಗಳು ಮುಂಚೆ ಶುರು ಮಾಡ್ಕೊಂಡಿದ್ರು. ನಾನು 13 ದಿವಸದಲ್ಲಿ ಅವಾಗ್ಲೂ ಕೂಡ 7 ಜನರು MLA ಇದ್ದಿದ್ದು ಬಿಜೆಪಿಯಿಂದ, ಒಬ್ಬರೇ ಕಾಂಗ್ರೆಸ್ ಇಂದ. ಆದ್ರೂ ಕೂಡ ಅವರಿಗೆ 3,65,000ದಿಂದ 50,000 ಇಳಿಸಿದೀವಿ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಮ್ಮ. ಘಟಾನುಘಟಿ ನಾಯಕರ ಪ್ರಚಾರ ಪ್ಲಸ್ ಆಗುತ್ತೆ ಅನ್ಸುತ್ತಾ ಹೇಗೆ? ಇಲ್ಲ, ಅದು ಎಲ್ಲರೂ ಬರ್ತಾ ಇದ್ದಾರೆ. ಅದು ಅವರು ಯಾಕಂದ್ರೆ 2 ಪಕ್ಷದಿಂದ ನಿಂತಿರೋದ್ರಿಂದ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಅಣ್ಣನ ಸಮಾನರಾಗಿರ್ತಕ್ಕಂಥ ಕುಮಾರಣ್ಣವರು ಅವರೆಲ್ಲ ಮಾಡಿದ್ದಾರೆ. ಅದು ಹೋದ್ಸತಿ 13 ದಿವಸದಲ್ಲಿ ಎಲ್ಲಾ ಮಾಡ್ಬೇಕಾಗಿತ್ತು. ಆದ್ರೆ ಈ ಸತಿ ಏನ್ ಮಾಡಿದೀವಿ, ನಾನು ಒಳ್ಳೊಳ್ಳೆ ರೀತಿಯಲ್ಲಿ ಹಂತ ಹಂತವಾಗಿ ಹೋದ್ಸತಿ ಏನು ಮಾಡಿದ್ರೆ ಗೆಲ್ಲಬಹುದು ಅಂತಕ್ಕಂಥದ್ದಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಈ ಕೊನೆಗಳಿಗೆವರೆಗೂ ಪ್ರಚಾರವನ್ನ ಮಾಡ್ತಾ ಇದ್ದೀನಿ. ಈಗ DK ಶಿವಕುಮಾರ್ ಅವ್ರು ಮಾಡ್ತಾ ಇದಾರೆ, ನಾನು ಈ ಕಡೆ ಮಾಡ್ಕೊಳ್ತಾ ಇದ್ದೀನಿ. ಯಾವ್ದೇ ತರದ ಗೊಂದಲ ಇಲ್ಲದೆ ಇರ್ತಕ್ಕಂಥ ರೀತಿಯಲ್ಲಿ ನಾಯಕರು ಬಂದ್ಬಿಟ್ಟು ನನ್ನ ಪರವಾಗಿ ಮಾಡ್ತಕ್ಕಂಥದ್ದು. ಆಮೇಲೆ ವಿಶೇಷವಾಗಿ ನನ್ನ ತಂದೆ ಬಂಗಾರಪ್ಪಾಜಿಯವರು ಅಭಿಮಾನಿಗಳಾಗ್ತಾರೆ. ಅವರೆಲ್ಲರೂ ಕೂಡ ಆ ಜವಾಬ್ದಾರಿಯನ್ನ ತಗೊಂಡು ಮಾಡ್ತಾ ಇದಾರಮ್ಮ. ನಾನು ಬಹಳ ಸಂತೋಷವಾಗಿ ಇದ್ದೀನಿ. ನಮಸ್ಕಾರ ಮಹಾದೇವಪ್ಪ ಅವರೇ, ತುಂಬಾ ವರ್ಷ ಆಯ್ತು ಮಹಾದೇವಪ್ಪ ಅವ್ರನ್ನ ನಾನು ಮಾತಾಡಿ. ಮಧು, ಒಳ್ಳೆದಾಗ್ಲಿ. ಅಂಡ್ ನಾನೊಂದು ಪ್ರಶ್ನೆಯನ್ನ ಕೇಳ್ತೀನಿ. ಬಂಗಾರಪ್ಪನವರು 1967ರಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆ ಆದ್ರು. 1967ರಿಂದ ನಿರಂತರವಾಗಿ ಸೋಲಿಲ್ಲದ ಸರದಾರ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು. ಒಬ್ಬ ಶಾಸಕನಾಗಿ ಆಯ್ಕೆಯಾಗಿ ಸಮಾಜವಾದಿ ಪಕ್ಷದಿಂದ ತಮ್ಮದೇ ಪಕ್ಷ ಕಟ್ಟಿ ಮುಖ್ಯಮಂತ್ರಿ ಆಗುವ ಮಟ್ಟಕ್ಕೆ ತಲುಪಿದ್ರು. ಅವರ ಇಮೇಜ್ ನಿಮಗೆ ಯಾವ ರೀತಿ ಸಹಾಯ ಆಗುತ್ತೆ? 100ಕ್ಕೆ 100 ತುಂಬಾ ಸಹಾಯ ಆಗುತ್ತೆ. ಇದಕ್ಕಿಂತ ಮುಂಚೆ ನೀವು 67 ಅಂತ ಹೇಳಿ ನೆನ್ಪು ಮಾಡಿದಕ್ಕೆ 2 ಮಾರ್ಚ್ ನಾನು ಹುಟ್ಟಿದ್ದು. ಅವತ್ತೇ ಬೆಳಗ್ಗೆ 1:30 ಹುಟ್ಟಿದೆ. ಕರೆಕ್ಟ್ ಆಗಿ ಅವತ್ತೇ ಡೇ ಟೈಮ್ ಅಲ್ಲಿ ನಮ್ಮ ತಂದೆಯವ್ರದ್ದು ಫಸ್ಟ್ ಚುನಾವಣೆ ರಿಸಲ್ಟ್ ಬಂದಿತ್ತು. ಇರ್ಲಿ, ಬಟ್ ಆದ್ರೆ ನಿಜವಾಗ್ಲು ಮಧುಪುರ, ನಿಜವಾಗ್ಲು ನನಗೆ ನಮ್ಮ ತಂದೆಯವರ ರಕ್ಷಣೆ ಬಹಳ ಹೆಚ್ಚಾಗಿ ಎಲ್ಲಾ ಕಡೆನೂ. ಯಾಕಂದ್ರೆ ಬಂಗಾರಪ್ಪಾಜಿಯವರು ಪಕ್ಷಾತೀತವಾಗಿರ್ತಕ್ಕಂಥ, ಜಾತ್ಯತೀತವಾಗಿರ್ತಕ್ಕಂಥ ನಾಯಕರು ಇರೋದ್ರಿಂದ ಬಂಗಾರಪ್ಪ ಅವ್ರ ಮಗನಿಗೆ ನಾವು ಕೊಡ್ಬೇಕು ಅಂತ ಹೇಳಿ, ಉದಾಹರಣೆ ನಾನು ಎಲ್ಲೇ ಹೋದ್ರೆ ನಾವು ಬಂಗಾರಪ್ಪಾಜಿಯವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಒಂದೊಂದು ಮನೆಯಲ್ಲೂ ಉಚಿತವಾಗಿ ಪಂಪ್ ಸೆಟ್ ಇವತ್ತವರೆಗೂ ಲೆಕ್ಕ ಹಾಕೊಂಡ್ರೆ 28 ವರ್ಷಕ್ಕೆ ಅದೇ 6-7 ಲಕ್ಷ ಆಗ್ಬಿಡುತ್ತೆ ಬಿಲ್ಲು. ಗೊತ್ತಾ ಇಲ್ಲ? ಈ ತರ ಕಾರ್ಯಕ್ರಮಗಳನ್ನ ಜನರು ನೆನ್ಪು ಮಾಡ್ಕೊಳ್ತಾ ಇದಾರೆ, ಅದ್ರ ಮೇಲೆ ವಿಶ್ವಾಸ ಕೊಡ್ತಾ ಇದಾರೆ. ಆಮೇಲೆ ನಾನು ಈ ಪಾದಯಾತ್ರೆ ಇದೆಲ್ಲ ಮಾಡಿ ನೀರಾವರಿ ಸನ್ಮಾನ್ಯ ಕುಮಾರಣ್ಣವ್ರು ಕೊಟ್ಟಿರೋದು, ಇದೆಲ್ಲ ಬಹಳ ಅರ್ಥಪೂರ್ಣವಾಗಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಒಳ್ಳೆ ಬಂಗಾರಪ್ಪಾಜಿಯವ್ರ ಹೆಸರು ಇರ್ಲೇಬೇಕು. ಕಾಂಗ್ರೆಸ್ JDS ಒಂದ್ ಕಡೆಗಾದ್ರೆ ಬಂಗಾರಪ್ಪಾಜಿಯವ್ರ ರಕ್ಷಣೆ ನಿಜವಾಗ್ಲೂ ಇದೆ. ಬಹಳ ನೋವಿನ ಸಂಗತಿ ಏನು ಅಂದ್ರೆ, ಸೋಲಿಲ್ಲದ ಸರ್ದಾರ ಅಂತ ಹೇಳ್ಬಿಟ್ರಿ. ಆದ್ರೆ ಶಿವಮೊಗ್ಗ ಕ್ಷೇತ್ರದ ಜನರು ನಾವ್ ಏನೋ ಒಂದು ತಪ್ಪಾಗಿರ್ಬೋದಾ ಅಂತ ಹೇಳಿ, ಅಂದ್ರೆ ಬಂಗಾರಪ್ಪಾಜಿಯವ್ರ ಕೊನೆ ಚುನಾವಣೆಯಲ್ಲಿ ನಾವು ಯಾಕೆ ತಪ್ಪಾಯ್ತು ಅನ್ಸುತ್ತೆ ಮಧು ಅವರೇ? ಅದು ನನಗೆ ನಾನು ಅದು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಅವತ್ತು ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿಗಳಿದ್ರು, ಅವ್ರ ಪಕ್ಕ ಮಗನ್ನ ಫಸ್ಟ್ ಟೈಮ್ ಚುನಾವಣೆಗೆ ನಿಲ್ಸಿದ್ರು. ಯಾವ ರೀತಿ ಅನ್ನೋದು ನಿಮಗೆ ನಿಮ್ ತೀರ್ಮಾನಕ್ಕೆ ಬಿಡ್ತೀನಿ ನಾನು.